ಬಾಂಗ್ಲಾದೇಶದಲ್ಲಿ ಮತ್ತೆ ಮೊಳಗಿದೆ ಪ್ರತಿಭಟನೆಯ ಕಹಳೆ. ಮೊಹಮ್ಮದ್ ಯೂನುಸ್ ಸಾರಥ್ಯದ ಮಧ್ಯಂತರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಜೋರಾಗ್ತಿದೆ ಬಾಂಗ್ಲಾದೇಶದಲ್ಲಿ. ಆದಷ್ಟು ಬೇಗ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕವನ್ನ ಘೋಷಣೆ ಮಾಡಿ ಅನ್ನೋದಾಗಿ ಆಗ್ರಹಿಸುತ್ತಿದ್ದಾರೆ. ಒಟ್ನಲ್ಲಿ ಬಾಂಗ್ಲಾ ಮಿಲಿಟರಿ ರಾಜಕೀಯ ಪಕ್ಷದಿಂದಲೂ ಕೂಡ ಈಗ ಚುನಾವಣೆಗೆ ಆಗ್ರಹಿಸುತ್ತಿದ್ದಾರೆ. ಆದರೆ ಚುನಾವಣೆ ನಿರ್ಧಾರ ಪ್ರಕಟಿಸೋದಕ್ಕೆ ಮೀನಾಮೇಷವನ್ನ ಎಣಿಸ್ತಿದ್ದಾರೆ ಯಾರು ಅಲ್ಲಿರುವಂತ ಈಗಿನ ಸರ್ಕಾರ ಆಯ್ಕೆ ಮಾಡಿಕೊಂಡಿರುವಂತ ಯೂನುಸ್ ಅವರು. ಹೀಗಾಗಿ ಸಾಕಷ್ಟು ಅಸ್ತವ್ಯಸ್ತಗೊಳ್ತಾ ಇದೆ ಬಾಂಗ್ಲಾದೇಶ. ಬಾಂಗ್ಲಾದೇಶದಲ್ಲಿ ಈಗ ಚುನಾವಣೆಯ ಕಾವು, ಅಂದ್ರೆ ಚುನಾವಣೆ ಬೇಕೇ ಬೇಕು ಅನ್ನೋದಾಗಿ ಆಗ್ರಹಿಸುತ್ತಿದ್ದಾರೆ. ಆದರೆ ಚುನಾವಣೆಗೆ ತೀರ್ಮಾನ ಮಾಡೋದಕ್ಕೆ, ದಿನಾಂಕ ನಿಗದಿ ಮಾಡೋದಕ್ಕೆ ಮೀನಾಮೇಷವನ್ನ ಎಣಿಸ್ತಿದ್ದಾರೆ ಯೂನುಸ್ ಅವರು. ಹೀಗಾಗಿ ಯೂನುಸ್ ಅವರ ನಡೆಗೆ ಬಾಂಗ್ಲಾದಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಿದೆ. ಜೊತೆಯಲ್ಲಿ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಿದೆ. ಚುನಾವಣೆಯನ್ನ ಘೋಷಿಸಲು ಅಡ್ಡಿ ಏನು ಅನ್ನುವಂಥ ಪ್ರಶ್ನೆಯನ್ನ ಅಲ್ಲಿನ ಪ್ರತಿಭಟನಾಕಾರರು, ಜೊತೆಯಲ್ಲಿ ಅಲ್ಲಿನ ರಾಜಕೀಯ ಪಕ್ಷದಲ್ಲೂ ಕೂಡ ಮಾತು ಕೇಳಿ ಬರ್ತಿದೆ. ಹೀಗಾಗಿ ಬಾಂಗ್ಲಾದ ಸರ್ಕಾರಿ ನೌಕರರಿಂದಲೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗ್ತಿದೆ. 2024ರ ಆಗಸ್ಟ್ನಲ್ಲಿ ಹಿಂಸಾತ್ಮಕ ರೀತಿಯಲ್ಲಿ ಪ್ರತಿಭಟನೆ ನಡೆದಿತ್ತು ಬಾಂಗ್ಲಾದೇಶದಲ್ಲಿ. ಈ ವೇಳೆ ಶೇಖ್ ಹಸೀನಾ ಸರ್ಕಾರ ಪತನ ಆಗಿತ್ತು. ಶೇಖ್ ಹಸೀನಾ ಭಾರತಕ್ಕೆ ಪಲಾಯನ ಮಾಡಿದ ಬಳಿಕ ಅಲ್ಲಿ ಮಧ್ಯಂತರವಾಗಿ ಯೂನುಸ್ ಅವರ ನೇತೃತ್ವದಲ್ಲಿ ಸರ್ಕಾರವನ್ನ ರಚನೆ ಮಾಡಲಾಗುತ್ತೆ. ಇದೀಗ ಅಧಿಕಾರವನ್ನ ಬಿಟ್ಟು ಕೊಡೋದಕ್ಕೆ ಯೂನುಸ್ ನಿರಾಕರಣೆ ಮಾಡ್ತಿದ್ದಾರಾ? ಹಲವು ಅನುಮಾನಕ್ಕೆ ಕಾರಣ ಆಗ್ತಿದೆ. ಒಟ್ಟಿನಲ್ಲಿ ಮತ್ತೆ ಹಿಂಸಾತ್ಮಕವಾಗಿ ಏನು ಪ್ರತಿಭಟನೆಗಳಾಗಿತ್ತು, ದೊಡ್ಡ ಮಟ್ಟದ ಹಿಂಸೆಗಳಿಗೆ ಸಾಕ್ಷಿಯಾಗಿತ್ತು ಬಾಂಗ್ಲಾದೇಶ. ಈಗ ಚುನಾವಣೆಗೆ ಅದೇ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ರಸ್ತೆಗಿಳಿದು. ರಾಜಕೀಯ ಪಕ್ಷದಿಂದ, ಮಿಲಿಟರಿಯಿಂದ, ಜೊತೆಯಲ್ಲಿ ಸರ್ಕಾರಿ ನೌಕರರು ಕೂಡ ಯಾಕೆ ಚುನಾವಣೆ ಮಾಡ್ತಾ ಇಲ್ಲ, ಚುನಾವಣೆಗೆ ಯಾಕೆ ಮೀನಾಮೇಷವನ್ನ ಎಣಿಸ್ತಿದ್ದೀರಾ ಅನ್ನೋದಲ್ಲಿ ಮತ್ತೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ರಸ್ತೆಗಿಳಿದಿದ್ದಾರೆ. ಯಾಕಂದ್ರೆ ಶೇಖ್ ಹಸೀನಾ ಅವರ ಸರ್ಕಾರ ಇತ್ತು, ಸದ್ಯ ಪತನ ಆಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈಗಾಗಲೇ ಶೇಖ್ ಹಸೀನಾ ಸರ್ಕಾರ ಪತನ ಆದ್ಮೇಲೆ ಏನೆಲ್ಲ ಆಯ್ತು ಬಾಂಗ್ಲಾದೇಶದಲ್ಲಿ ಹಿಂಸಾತ್ಮಕ ಪ್ರತಿಭಟನೆ ಅನ್ನೋದು ಗೊತ್ತು. ಈಗ ಮತ್ತೆ ಯಾಕೆ ಯೂನುಸ್ ಅವರು ಮೀನಾಮೇಷ ಎಣಿಸ್ತಿದ್ದಾರೆ ಚುನಾವಣೆಗೆ ಅನ್ನೋ ಅನುಮಾನ ಅಲ್ವಾ ದಿಲೀಪ್? ಹೌದು ಅಖಿಲೇಶ್, ಏನಂದ್ರೆ ಇದೊಂದು ರೀತಿ ಚಿದಂಬರ ರಾಶಿಯಾಗಿ ಉಳಿದೋಗ್ಬಿಟ್ಟಿದೆ. ಏನಂದ್ರೆ ಶೇಖ್ ಹಸೀನಾ ಅವರು ಕೂಡ ಭಾರತದಲ್ಲೇ ಇವಾಗ ಆಶ್ರಯ ಕಂಡುಕೊಂಡಿದ್ದಾರೆ. ಶೇಖ್ ಹಸೀನಾ ಅವ್ರು ಕೂಡ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೂಡ ಒಂದು ಮಾತು ಹೇಳಿದ್ರು. ಒಂದು ಏನು ಹೋರಾಟಗಾರರಿದ್ರು, ಆ ಹೋರಾಟಗಾರರ ಬಲದಿಂದ ಅಧಿಕಾರಕ್ಕೆ ಬಂದ ಮೊಹಮ್ಮದ್ ಯೂನುಸ್ ಇವಾಗ ಬಾಂಗ್ಲಾದೇಶವನ್ನೇ ಮಾರೋದಕ್ಕೆ ಹೊರಟಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ರು. ಅದಕ್ಕೆ ಪೂರಕವಾದ ರೀತಿಯಾದಂತ ಬೆಳವಣಿಗೆಗಳೇ ಈಗ ಬಾಂಗ್ಲಾದಲ್ಲಿ ನಡೀತಾ ಇದೆ. ಏನಂದ್ರೆ ಬಾಂಗ್ಲಾದಲ್ಲಿ ಸದ್ಯಕ್ಕೆ ಅಲ್ಲಿನ ಮಿಲಿಟರಿ ಇರ್ಬೋದು, ಅಲ್ಲಿನ ರಾಜಕೀಯ ಪಕ್ಷಗಳಿರ್ಬೋದು, ಅಲ್ಲಿನ ಜನತೆ ಇರ್ಬೋದು, ಎಲ್ಲರೂ ಕೇಳ್ತಿರೋದು ಚುನಾವಣೆ ನಡೆಸಿ, ನಮ್ಗೆ ಒಂದು ಪ್ರಜಾಸತ್ತಾತ್ಮಕ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ಒಂದು ಸರ್ಕಾರ ಬರ್ಲಿ ಅಂತ. ಆದ್ರೆ ಒಂದು ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ, ಅಂದ್ರೆ ಯೂನುಸ್ ಖಾನ್ ಅವರು ಚುನಾಯಿತ ಪ್ರತಿನಿಧಿ ಏನಲ್ಲ, ಅವರು ಕೇವಲ ಒಂದು ಸರ್ಕಾರವನ್ನ ತತ್ಕ್ಷಣಕ್ಕೆ ನಡೆಸಲಿ ಅಂತ ಹೇಳ್ಬಿಟ್ಟು ಅಲ್ಲಿನ ರಾಷ್ಟ್ರಪತಿಗಳು, ಅಲ್ಲಿನ ಸೇನೆ ನೇಮಿಸಿರೋ ಅಂತ ಒಬ್ಬ ಅಧಿಕಾರಿ. ಆದ್ರೆ ಅವರು ಅಧಿಕಾರ ಬಿಟ್ಕೊಡೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಚುನಾವಣೆ ಏನಾದ್ರು ಈಗ ನಡೆದ್ರೆ ಅಥವಾ ಚುನಾವಣೆ ಘೋಷಣೆ ಆದ್ರೆ ತಮ್ಮ ಅಧಿಕಾರ ಮೊಟಕಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಚುನಾವಣೆ ನಡೆಸೋದಕ್ಕೆ ಹಿಂಜರಿತಾ ಇದ್ದಾರೆ ಅನ್ನೋದು ಆರೋಪ. ಆದ್ರೆ ಯೂನುಸ್ ಖಾನ್ ಹೇಳ್ತಿರೋದು, ಬಾಂಗ್ಲಾದಲ್ಲಿ ಸದ್ಯದ ಮಟ್ಟಿಗೆ ಚುನಾವಣೆಗೆ ಪರಿಸ್ಥಿತಿ ಸರಿ ಇಲ್ಲ, ಚುನಾವಣೆಗೆ ಪೂರಕವಾದಂತ ವಾತಾವರಣ ನಿರ್ಮಾಣ ಆದ್ಮೇಲೆ ನಾನು ಘೋಷಣೆ ಮಾಡ್ತೀನಿ, ಆದ್ರೆ ದಿನಾಂಕ ಹೇಳಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇದಕ್ಕೆ ಬಾಂಗ್ಲಾದ ಮಿಲಿಟರಿ ಆಗಿರ್ಬೋದು, ಅಲ್ಲಿನ ರಾಜಕೀಯ ಪಕ್ಷಗಳಾಗಿರ್ಬೋದು, ಜನರು ಇರ್ಬೋದು, ಎಲ್ಲರೂ ಕೂಡ ಸಿಡಿದೆದ್ದಿದ್ದಾರೆ. ಮತ್ತೆ ಈ ಒಂದು ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಯೂನುಸ್ ಖಾನ್ ಇದ್ದಾರೆ, ಅವರು ತಮ್ಮ ಆಡಳಿತಾವಧಿಯಲ್ಲಿ ಹಲವು ರೀತಿಯಾದ ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ತಿದ್ದಾರೆ. ಈ ಸುಗ್ರೀವಾಜ್ಞೆಗಳನ್ನ ವಿರೋಧಿಸಿ ಕೂಡ ಈಗಾಗಲೇ ಬಾಂಗ್ಲಾದಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡೋದನ್ನ ಬಿಟ್ಟು ಬೀದಿಗಿಳಿದಿದ್ದಾರೆ. ಮತ್ತೆ ಬಾಂಗ್ಲಾದಲ್ಲಿ ವಿದ್ಯಾರ್ಥಿಗಳು ಕೂಡ ರೋಡಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಕೂಡ ಕೆಲಸಕ್ಕೆ ಏನು ಅನಿರ್ದಿಷ್ಟಾವಧಿ ರಜೆಯನ್ನ ಘೋಷಿಸಿ ಅವರು ಕೂಡ ಹೋರಾಟ ಮಾಡ್ತಿದ್ದಾರೆ. ಇವೇನು ವಿಜುವಲ್ಸ್ ಗಳಲ್ಲಿ ಈಗ ಗಮನಿಸಬಹುದು, ಬಾಂಗ್ಲಾದ ಒಂದು ಯೂನುಸ್ ಖಾನ್ ಅವರ ನಿವಾಸ, ಅವರ ಕಚೇರಿಯಿಂದ ಹಿಡಿದು ಎಲ್ಲಾ ಕಡೆ ಅವರಿಗೆ ಘೇರಾವ್ ಹಾಕೋ ಕೆಲಸನೂ ಮಾಡ್ತಾ ಇದ್ದಾರೆ. ಹೀಗಾಗಿ ಬಾಂಗ್ಲಾದ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ತುಂಬಾ ಒಂದು ಸಂಕೀರ್ಣವಾಗಿದೆ. ಮತ್ತೆ ಈ ಸಂದರ್ಭದಲ್ಲಿ ಏನು ಬೇಕಾದ್ರೂ ರಾತ್ರೋರಾತ್ರಿ ಆಗ್ಬೋದು ಅನ್ನೋ ರೀತಿಯಾದಂತ ವಾತಾವರಣ ಈಗ ಮನೆ ಮಾಡಿದೆ ಅಖಿಲೇಶ್. ಎಸ್, ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ.